Hello everyone, welcome to Nevras Maths Tutorials, exercise number 7.3, first question. ನೋಡಿ ಏನು ಕೊಟ್ಟಿದ್ದಾರೆ, the population of a place increased 54,000 in 2003 at a rate of 5% per annum ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಪಾಪ್ಯುಲೇಷನ್ ಇನ್ 2001 ಅಂತ ಕೊಟ್ಟಿದ್ದಾರೆ. ನೋಡಿ 2003 ನಲ್ಲಿ ಇಷ್ಟಾಗಿದೆ, ಓಕೆ. 2001 ನಲ್ಲಿ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಯಾವ ರೇಟಲ್ಲಿ ಇನ್ಕ್ರೀಸ್ ಆಗಿದೆ, 5% ಪರ್ ಆ್ಯನಮ್ನಲ್ಲಿ ಇನ್ಕ್ರೀಸ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನಾವೆಲ್ಲೋ ಲೋನ್ ಬಾರೋ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಒಂದು 5,000 ಲೋನ್ ಬಾರೋ ಮಾಡಿರ್ತೀವಿ. ಅದನ್ನು ನಾವು 1 ಇಯರ್ ಆದಮೇಲೋ ಟೈಮ್ ಎಷ್ಟೋ 2 ಇಯರ್ಸ್ ಆದಮೇಲೆ ಕೊಡ್ತೀವಲ್ವ, ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಲ್ವ, ಇಂಟ್ರೆಸ್ಟ್ ಆ್ಯಡ್ ಮಾಡಿ. ಸೊ 7,000 ಆ್ಯಡ್ ಮಾಡಿ, ಅಂದರೆ 2,000 ಆ್ಯಡ್ ಮಾಡಿ ನಾವು ಇಂಟ್ರೆಸ್ಟು ಟೋಟಲ್ ಸೇರಿ ಅಮೌಂಟ್ ಇಷ್ಟು ಪೇ ಮಾಡ್ತೀವಿ. ಇದು ಪ್ರಿನ್ಸಿಪಲ್, ಓಕೆ. ಇದು ಟೈಮು, ಇಂಟ್ರೆಸ್ಟ್ 2,000 ಆ್ಯಡ್ ಮಾಡಿ ನಾವು 7,000 ಕೊಟ್ಟಿರ್ತೀವಿ, ಓಕೆ. ಇಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೇ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇದು ಅಮೌಂಟ್ ಅಂತ ಅಂದ್ಕೊಳ್ಳಿ. ಈ 54,000 ಇದೆಯಲ್ಲ, ಇದು ಅಮೌಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಪ್ರಿನ್ಸಿಪಲ್ ಏನಿದೆ ನಮಗೆ ಗೊತ್ತಿಲ್ಲ, ಓಕೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 5% ಅಂತ ಕೊಟ್ಟಿದ್ದಾರೆ. ಪರ್ ಆ್ಯನಮ್ ಅಂದರೆ ಅದು ನೋಡಿ 2001 ಅಂತ ಕೊಟ್ಟಿದ್ದಾರಲ್ವ. 2001 ಇಂದ 2003 ಎಷ್ಟು ಇಯರ್ಸ್ ಆಗುತ್ತೆ, 2 ಇಯರ್ಸ್ ಆಗುತ್ತೆ. ಸೊ 2 ಇಯರ್ಸ್, ಓಕೆ. ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಫಾರ್ಮುಲಾ ಅದೇ ಯೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೋಡಿ, ನಾವು ಪಿ ನಮಗೂ ಗೊತ್ತಿಲ್ಲ, ಟೈಮು 2003 ಇಷ್ಟಿದೆ ಅಂತ 2001 ಕೇಳಿದಾರಲ್ವ. ಸೊ 2 ಇಯರ್ಸ್ ಆಗುತ್ತೆ, ಓಕೆ. ರೇಟ್ 5%, ಅಮೌಂಟ್ ಕೊಟ್ಟಿದ್ದಾರೆ 54,000. ಸೊ ಫಾರ್ಮುಲಾ ಏನಿದೆ ನಮಗೆ, A is equals to P 1 plus R upon 100 raised to the power of n, ಓಕೆ. ಇಲ್ಲಿ ಅಮೌಂಟ್ ನಮಗೆ ಕೊಟ್ಟಿದ್ದಾರೆ. ಸೊ 54,000 is equals to P ನಮಗೆ ಗೊತ್ತಿಲ್ಲ, ಹಾಗೆ ಇಡೋಣ. 1 ಪ್ಲಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 5%. ಸೊ 5 upon 100, ಟೈಮ್ ಎಷ್ಟು ಕೊಟ್ಟಿದ್ದಾರೆ, 2 ಇಯರ್ಸ್, ಓಕೆ. ಈಗ ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು. 5 1 5 20 ಅಂತ ನೋಡಿ. 1 ಪ್ಲಸ್ 1 upon 20 ಬಂತು. ಸೊ ಪ್ಲಸ್ ಇದ್ದಾಗ ಏನು ಮಾಡ್ಬೇಕು, ನಾವು LCM ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಏನಾಗುತ್ತೆ, ಕೆಳಗಡೆ 20 ಬರುತ್ತೆ, ಮೇಲೆ 20 ಪ್ಲಸ್ 1 ಬರುತ್ತೆ. ಇದು ಮರಿಬಾರ್ದು, ಹೋಲ್ ಸ್ಕ್ವೇರ್ ಬರೆಯೋದು, ಯಾಕಂದ್ರೆ ಅಪಾನ್ 2 ಇದೆ ಅಲ್ವಾ, ಬರೀಲೇಬೇಕಾಗತ್ತೆ. ಈಗ ನೋಡಿ, ಪಿ ಹಾಗೆ ಇಡೋಣ. ಒಳಗಡೆ ಏನಿದೆ, 20 ಪ್ಲಸ್ 1 21 ಆಯಿತು, 20 ಹೋಲ್ ಸ್ಕ್ವೇರ್. ಅದರ್ವೈಸ್ ಏನು ಬರಿಬೋದು ನಾವು, ಇದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ, ಓಕೆ. ಇಲ್ಲಿ 54,000 ಆಯಿತು. ಈಗ ನೋಡಿ, ಹಿಂಗೆ ಬರೆದ್ರು ಒಂದೇ, ಹಿಂಗೆ ಬರೆದ್ರು ಒಂದೇ ಅಲ್ವಾ. ಸೇಮ್ ವ್ಯಾಲ್ಯೂ ಸೇಮ್ ಇದೆ, ಇದನ್ನ ಈ ಕಡೆ ಹಾಕೊಂಡಿದ್ದೀನಿ. ಸೊ ಈಗ ನೋಡಿ, ಪಿ ಇಸ್ ಈಕ್ವಲ್ಸ್ ಟು ಮಾಡಿದ್ರೆ ಇದು 21 ಇಂಟು 21 ಏನಾಗುತ್ತೆ, ಸ್ಕ್ವೇರ್ ಮಾಡಿದಾಗ 441 ಆಗುತ್ತೆ. ಅಪಾನ್ 20 ಇಂಟು 20 ಮಾಡಿದ್ರೆ 400 ಆಗುತ್ತೆ. ಪಿ ಇಸ್ ಈಕ್ವಲ್ಸ್ ಟು ಅಲ್ಲ 400 ಆಗುತ್ತೆ, ಓಕೆ. ಇಸ್ ಈಕ್ವಲ್ಸ್ ಟು 54,000, ಓಕೆ. ಈಗ ಪಿ ಇಸ್ ಈಕ್ವಲ್ಸ್ ಟು ಹಾಕೋಣ. ಪಿ ಇಸ್ ಈಕ್ವಲ್ಸ್ ಟು ಹಾಕೊಂಡಾಗ ನೋಡಿ, 54,000 ಹಾಕೊಂಡ್ವಾ. ಈಗ ಇದನ್ನ ಈಕ್ವಲ್ಸ್ ಟು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇದು ಮೇಲೆ ಬರುತ್ತೆ, ಮೇಲೆದು ಕೆಳಗೆ ಬರುತ್ತೆ, ನಮ್ಗೆ ಗೊತ್ತಲ್ವಾ. ಸೊ ಈಕ್ವಲ್ಸ್ ಟು ಈ ಕಡೆ ಕಳಿಸಿದೀವಿ, ಮೇಲೆ 400 ಹಾಕೋಣ, ಅಪಾನ್ 441 ಹಾಕೋಣ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ, ಇದನ್ನೇ ಇಲ್ಲಿ ಸ್ಕ್ವೇರ್ ಮಾಡಿ ಬಿಡಿಸಿ ಹಾಕಿದ್ದೀನಿ. ಇಸ್ ಈಕ್ವಲ್ಸ್ ಟು 54,000 ಹಾಕಿದ್ದೀನಿ. ಈಗ ಪಿ ಇಸ್ ಈಕ್ವಲ್ಸ್ ಟು ಮಾಡಿದಾಗ ಇದನ್ನೇ ಈಕ್ವಲ್ಸ್ ಟು ಆ ಕಡೆ ಕಳಿಸಿದ್ದೀನಿ. ಸೊ ರೆಸಿಪ್ರೋಕಲ್ ಆಯಿತು, ಈಕ್ವಲ್ಸ್ ಟು ಆ ಕಡೆ ಹೋದಾಗ. ಸೊ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನೋಡಿ, ಕ್ಯಾನ್ಸಲೇಷನ್ 3 1 ನೋಡೋಣ. 3 1 3 1 ಉಳಿತು, 3 4 ಅಗೇನ್ 3 7
ಓಕೆ, ಇಲ್ಲಿನೂ 3 1s 3 8s 0 0 0. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 72 5 zeros upon 147. ಓಕೆ, ಈಗ ನೋಡಿ P is equals to ಇದನ್ನ ಡಿವೈಡ್ ಮಾಡಿದ್ದೀನಿ ನೋಡಿ 48 980 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಇಲ್ಲದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅಂತ ನಾವು ಇಷ್ಟು ತಗೋಬಹುದು. ಓಕೆ, ಈಗ P ಅಂದ್ರೆ ಪ್ರಿನ್ಸಿಪಲ್ ಇಷ್ಟು ಇದೆ. ಆನ್ಸರ್ ಇಸ್ ದಿಸ್ ಒನ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಅದರಲ್ಲೇ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ. ಏನಂತ, ವಾಟ್ ವುಡ್ ಬಿ ಇಟ್ಸ್ ಪಾಪ್ಯುಲೇಷನ್ ಇನ್ 2005 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮುಂಚೆ ಏನ್ ಕೇಳಿದ್ರು, 2001 ಕೇಳಿದ್ರು, ಬಿಫೋರ್ದು ಕೇಳಿದ್ರು. ಅದಕ್ಕೆ ನಾವೇನ್ ತಗೊಂಡಿದ್ವಿ, ಮುಂಚೆ ಆಮೇಲೆ ಪೇ ಮಾಡ್ತೀವಲ್ಲ ಅದನ್ನ ಅಮೌಂಟ್ ಅಂತ ತಗೊಂಡಿದ್ವಿ, ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಿದ್ವಿ. ಈಗ ವಾಟ್ ವುಡ್ ಬಿ ದ ಪಾಪ್ಯುಲೇಷನ್ ಇನ್ 2005 ಅಂದ್ರೆ ಇನ್ನ ಫ್ಯೂಚರ್ ಕೇಳ್ತಾ ಇದ್ದಾರೆ. ಓಕೆ, 2003 ನಮಗೆ ಕೊಟ್ಬಿಟ್ಟಿದ್ದಾರೆ 54,000. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಇದು 54,000 ಏನ್ ಕೊಟ್ಟಿದಾರಲ್ಲ ಇದು P ಅಂತ ತಗೋಬೇಕು. ಇಲ್ಲಿ ಅಮೌಂಟ್ ನಮಗೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಟೈಮ್ ಅದೇ ಆಗುತ್ತೆ, ಯಾಕಂದ್ರೆ 2003 ಇಂದ 2005 ಮತ್ತೆ 2 years ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಇದೆ. ಇದೇ ಫಾರ್ಮುಲಾ ಇರುತ್ತೆ. ಬಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡೋದು A. ಓಕೆ, ಈಗ ನೋಡೋಣ. A ಇಸ್ ಈಕ್ವಲ್ಸ್ ಟು A ನಮಗೆ ಗೊತ್ತಿಲ್ಲ, ಹಂಗೆ ಇಡೋಣ. ಪ್ರಿನ್ಸಿಪಲ್ ಎಷ್ಟಿದೆ? 54,000 ಇದೆ. 1 ಪ್ಲಸ್ R ಎಷ್ಟಿದೆ? 5 upon 100 ಹೋಲ್ ಸ್ಕ್ವೇರ್. ಓಕೆ, ಈಗ 54,000 ಒಳಗಡೆ LCM ಫೈಂಡ್ ಔಟ್ ಮಾಡಿದ್ರೆ, ಇಲ್ಲ ಅದೇ ರೀತಿ ನಾವು ಕ್ಯಾನ್ಸಲೇಷನ್ ಮಾಡಿ ಕೂಡ ಮಾಡ್ಕೋಬಹುದು. 1s 20 ಹಾಕೊಂಡು ಇಲ್ಲಿ 20 ಪ್ಲಸ್ 1 ಬರುತ್ತೆ. ಓಕೆ, ನೋಡಿ 54,000 ಪ್ಲಸ್ 20, ಸಾರಿ ಪ್ಲಸ್ ಬರಲ್ಲ, 21 upon 20 ಹೋಲ್ ಸ್ಕ್ವೇರ್. ಓಕೆ, ಈಗ ನೋಡಿ 54,000 ಇಂಟು ಇದನ್ನ 21 ಇಂಟು 21 ಹಾಕೋಬಹುದು, ಇಲ್ಲ ನಾವು ಸ್ಕ್ವೇರ್ ಮಾಡಿ ಕೂಡ ಹಾಕೋಬಹುದು. ನಾನು ಹಂಗೆ ಹಾಕುವಂತ ಇದ್ದೀನಿ, 21 ಇಂಟು 21 ಈಸಿ ಆಗುತ್ತೆ ಕ್ಯಾನ್ಸಲೇಷನ್. ನೋಡಿ, ಇಲ್ಲೊಂದು 0 ಇಲ್ಲೊಂದು 0 ಹೋಯ್ತು, ಇಲ್ಲೊಂದು 0 ಇಲ್ಲೊಂದು 0 ಹೋಯ್ತು. ಅಗೇನ್ 2 1s 2, 2s 2 7s 0. ಈ 2 ಇಂದ ಮತ್ತೆ ಮಾಡ್ಬೋದು, 2 1s 2, 3s 2 5s. ಓಕೆ, ಈಗೇನು ಉಳಿತು? 135 ಇಂಟು 21 ಇಂಟು 21. 21 ಇಂಟು 21 ನಾವು ಅವಾಗೆ ಮಾಡಿದ್ವಲ್ಲ, 441 ಬಂದಿತ್ತು. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ನೋಡೋಣ. 441 ಇಂಟು 135 ಮಾಡೋಣ. 5 1s 5, 5 4s 20, again 5 4s 20 plus 2 22. 3 1s 3, 3 4s 12, 1 carry, 3 4s 12, 1 plus 1 13. ಈಗ 1 1s 1, 1 4s 4, again 1 4s 4, 5 3, again 5 9 5. ನೋಡಿ ಇಷ್ಟು ಬಂತು, 5 9 5 3 5. ಓಕೆ, ಇದು ಅಮೌಂಟ್ ಅಂದ್ರೆ ಆಮೇಲೆ 2005 ನಲ್ಲಿ ಆಗುವಂತ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತಲ್ಲ, 5% ಪರ್ ಆ್ಯನಮ್, ಆ ರೀತಿನಲ್ಲಿ ಆಗೋ ಇನ್ಕ್ರೀಸ್ ಪಾಪ್ಯುಲೇಷನ್ ಇದು. ಓಕೆ, ಸೊ ಏನಂತ ಹೇಳ್ಬೋದು, ಪಾಪ್ಯುಲೇಷನ್ will be 59535 in 2005 ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಎ ಲ್ಯಾಬೊರೇಟರಿ ದ ಕೌಂಟ್ ಆಫ್ ಬ್ಯಾಕ್ಟೀರಿಯಾ ಇನ್ ಎ ಸರ್ಟನ್ ಎಕ್ಸ್ಪೆರಿಮೆಂಟ್ ವಾಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2.5% per hour. Find the bacteria at the end of 2 hours if the count was initially 506,000. ಓಕೆ, ನೋಡಿ ಇಲ್ಲಿ ಲ್ಯಾಬೊರೇಟರಿನಲ್ಲಿ ಯಾವುದೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಕೌಂಟ್ ಆಫ್ ಬ್ಯಾಕ್ಟೀರಿಯಾ ಇನ್ ಸರ್ಟನ್ ಎಕ್ಸ್ಪೆರಿಮೆಂಟ್ ವಾಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2.5% per hour.
ಓಕೆ, ಇಲ್ಲಿ ನೋಡಿ ಫೈಂಡ್ ದ ಬ್ಯಾಕ್ಟೀರಿಯಾ ಅಟ್ ದ ಎಂಡ್ ಆಫ್ 2 hours. 2 hours ಅಲ್ಲಿ ಎಷ್ಟಾಗುತ್ತೆ? ಇನಿಷಿಯಲಿ ಅಂದ್ರೆ ಏನು? ಸ್ಟಾರ್ಟಿಂಗ್. ಇದು ನೆನ್ಪಿಟ್ಕೊಳ್ಳಿ, ಇನಿಷಿಯಲ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟಿತ್ತು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಇಷ್ಟಿತ್ತು, ಆಮೇಲೆ 2 hours ಆದ್ಮೇಲೆ ಎಷ್ಟಾಗುತ್ತೆ ಅಂತ. ಸೊ ನಾವೇನಂತ ತಗೋಬಹುದು? ಸ್ಟಾರ್ಟಿಂಗ್ ಅಲ್ಲಿ ಇದ್ದದನ್ನ ಅಂದ್ರೆ ಪ್ರಿನ್ಸಿಪಲ್. ಓಕೆ, ಆಮೇಲೆ ಫೈಂಡ್ ಔಟ್ ಮಾಡೋದು ಅದು ಎ ನಮಗೂ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು ನಾವು. ಓಕೆ, ಟೈಮ್ ಪರ್ ಹವರ್ ಅಂತ ಕೊಟ್ಟಿದ್ದಾರೆ, 2 hours ಅಂತ ಕೊಟ್ಟಿದ್ದಾರೆ. ಓಕೆ, ರೇಟ್ 2.5%. ಓಕೆ, ಫಾರ್ಮುಲಾ ಅದೇ 1 + R/100 raised to the power of n. ಓಕೆ, ಎ ನಮಗೆ ಗೊತ್ತಿಲ್ಲ, ಪಿ ಗೊತ್ತಿದೆ, 506,000. 1 ಪ್ಲಸ್ ರೇಟ್ ಎಷ್ಟಿದೆ? 2.5 ಇದೆ ಅಪಾನ್ 100 raised to the power of 2. ಓಕೆ, ಈಗ ನೋಡಿ ಇದನ್ನ 1 ಅಪಾನ್ ಪಾಯಿಂಟ್ ತೆಗೆದ್ರೆ ನಾವೇನ್ ಮಾಡ್ಬೋದು? ಕೆಳಗಡೆ ಇನ್ನೊಂದು 0 ಆಡ್ ಮಾಡ್ಕೋಬಹುದಲ್ವಾ? ಸೊ ಅದೇ ರೀತಿ ಮಾಡ್ಕೊಳ್ಳೋಣ. 1 0 ಕೆಳಗೆ ತಗೋಬಿಡೋಣ, ಪಾಯಿಂಟ್ ತೆಗೆದ್ಬಿಡೋಣ. ಈಗ ಹೋಲ್ ಟು ದ ಪವರ್ ಆಫ್ 2 ಅಂತ ಬರೆದ್ವಿ. ಇಲ್ಲಿ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ. 1 4 0. ಓಕೆ, ಈಗ ಏನ್ ಬಂತು ನಮಗೆ? 506,000 1 + 1/40 ಹೋಲ್ ಸ್ಕ್ವೇರ್ ಬಂತು. ಈಗ 506,000 ಈಗ LCM ಫೈಂಡ್ ಔಟ್ ಮಾಡಬೇಕು. LCM ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ? 40 ಬರುತ್ತೆ ಪ್ಲಸ್ 1 ಬರುತ್ತೆ. ಓಕೆ, ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನ್ ಮಾಡ್ಬೋದು ನಾವು? 506,000 ಇಂಟು 41/40 ಹೋಲ್ ಸ್ಕ್ವೇರ್ ಬರ್ಕೋಬಹುದು. ನೋಡಿ, ಅದನ್ನೇ ಬಿಡಿಸಿ ಹಾಕೊಂಡಾಗ ಏನಾಗುತ್ತೆ ನೋಡಿ? 41/40 ಇಂಟು 41/40 ಅಲ್ವಾ? ಸ್ಕ್ವೇರ್ ಇರೋದಕ್ಕೆ ನಾವು ಈ ರೀತಿ ಬರ್ಕೋಬಹುದು. ಈಗ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತೆ. 1 0 1 0 ಇಲ್ಲೋಯ್ತು, 1 0 1 0 ಇಲ್ಲೋಯ್ತು. ಅಗೇನ್ 4 ಇಂದ ಮಾಡಬಹುದು ನೋಡಿ. 4 1 ಇಲ್ಲಿ 4 1 10 ಉಳಿತು, 4 2 8 ಮತ್ತೆ 2 ಉಳಿತು, 2 ಉಳಿದ್ರೆ 4 6 24 ಮತ್ತೆ 2 ಉಳಿತು, 4 5 20. ಓಕೆ, ಮತ್ತೆ ಹೋಗಲ್ಲ. ಸೊ ನಾವೇನ್ ಮಾಡ್ಬೋದು ನೋಡಿ? 41 ಇಂಟು 41 1265 ಇಂಟು 41 ಇಂಟು 41 ನಾನು ಮಾಡಿದ್ದೀನಿ. ಸೊ ಏನ್ ಬರುತ್ತೆ? 1681 ಅಪಾನ್ 4. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮ್ಗೇನ್ ಬರುತ್ತೆ? 2126465 ಅಪಾನ್ 4 ಬರುತ್ತೆ. ಓಕೆ, ಇದನ್ನು ಡಿವೈಡ್ ಮಾಡಿದಾಗ ಏನ್ ಬರುತ್ತೆ? 531616.25 ಬಂತು. ಓಕೆ, ನಾನು ಮಾಡಿದ್ದೀನಿ ಕ್ಯಾಲ್ಕುಲೇಷನ್, ಇಲ್ಲಿ ಸ್ಪೇಸ್ ಆಗಲ್ಲ ಅಂತ ನೀವು ಮಾಡಿ. ಓಕೆ, ಸೊ ಎ ಅಂತ ಬಂತು. ಇದು ಅಂದ್ರೆ ನಾವು ಫೈಂಡ್ ದ ಬ್ಯಾಕ್ಟೀರಿಯಾ ಅಟ್ ದ ಎಂಡ್ ಆಫ್ 2 hours ಅಂತ ಕೇಳಿದಾರಲ್ವಾ, ಆ ವ್ಯಾಲ್ಯೂ ಇದು. ಆನ್ಸರ್ ಇಸ್ ದಿಸ್ ಒನ್. ಓಕೆ, ಈಗ ಲಾಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ಎ ಸ್ಕೂಟರ್ ವಾಸ್ ಬಾಟ್ ಅಟ್ ₹42,000. ಇಟ್ಸ್ ವ್ಯಾಲ್ಯೂ ಡೆಪ್ರಿಶಿಯೇಟೆಡ್ ಅಟ್ ದ ರೇಟ್ ಆಫ್ 8% ಪರ್ ಆ್ಯನಮ್. ಫೈಂಡ್ ಇಟ್ಸ್ ವ್ಯಾಲ್ಯೂ ಆಫ್ಟರ್ 1 year ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಯಾವುದೇ ವಸ್ತು ತಗೊಳ್ಳಿ, ಯಾವುದೇ ಸಾಮಾನು ತಗೊಳ್ಳಿ, ಅದು ಆಫ್ಟರ್ ಇಯರ್ ಬೈ ಇಯರ್ ಆಗಲಿ, ಆಫ್ಟರ್ ಎಷ್ಟೇ ದಿವಸ ಆದ್ಮೇಲೆ ನಾವು ಯೂಸ್ ಮಾಡಿದ್ಮೇಲೆ ಅದರ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗುತ್ತೆ. ಡಿಪ್ರಿಶಿಯೇಟ್ ಅಂದ್ರೆ ಕಡಿಮೆ ಆಗೋದು, ವ್ಯಾಲ್ಯೂ ಡೌನ್ ಆಗ್ತದೆ. ಹೌದಾ ಅಲ್ವಾ? ಅದಕ್ಕೆ ಇಲ್ಲೇನ್ ಕೊಟ್ಟಿದ್ದಾರೆ? ಆಫ್ಟರ್ 1 year ಎಷ್ಟಾಗುತ್ತೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಡಿಪ್ರಿಶಿಯೇಟೆಡ್ ಅಂದ್ರೆ ಡೌನ್ ಆಗಿದೆ, 8% ಪರ್ ಆ್ಯನಮ್ ಡೌನ್ ಆಗಿದೆ, ಅಂದ್ರೆ ಲೆಸ್ ಆಗಿದೆ. ಆದ್ಮೇಲೆ ಎಷ್ಟಾಗುತ್ತೆ ಅದ್ರ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಏನ್ ಬರ್ಕೋಬಹುದು? P is equals to 42,000 ಅಂತ ಬರ್ಕೋಬಹುದು. ಓಕೆ, ರೇಟ್ 8%, ಟೈಮ್ 1 year, ಅಮೌಂಟ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ನೋಡಿ, ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. 1 + R/100 ಹೋಲ್ ಟು ದ ಪವರ್ ಆಫ್ n ಅಂತ ಯೂಸ್ ಮಾಡ್ತೀವಲ್ವಾ ಫಾರ್ಮುಲಾ. ಇಲ್ಲಿ ನೋಡಿ, ಯಾವಾಗ್ಲೂ ನಾವೇನ್ ಮಾಡ್ತಿದ್ವಿ? ಪ್ರಿನ್ಸಿಪಲ್ ಎಷ್ಟು, ಆಮೇಲೆ ಆಫ್ಟರ್ 1 year ಆಫ್ಟರ್ 2 year ಏನ್ ಮಾಡ್ತಿದ್ವಿ? ಇನ್ಕ್ರೀಸ್ ಆಗ್ತಿತ್ತು ಅಲ್ವಾ? ಅಮೌಂಟಿಗೆ
ಇನ್ಕ್ರೀಸ್ ಮಾಡಿ ಅಮೌಂಟ್ ಕೊಡ್ತಿದ್ವಿ, ಇಂಟ್ರೆಸ್ಟ್ ಆಗಿರ್ಬೋದು ಇನ್ನೇ ಏನೇ ಆಗಿರ್ಬೋದು ಇನ್ಕ್ರೀಸ್ ಆಗ್ತಿತ್ತು. ಆದರೆ ಇಲ್ಲಿ ಏನಾಗಿದೆ, ವ್ಯಾಲ್ಯೂ ಡೌನ್ ಆಗಿದೆ. ಸೊ ಏನಾಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಡಿಕ್ರೀಸ್ ಆಗೋದಕ್ಕೆ ಏನ್ ಮಾಡ್ಬೇಕು, ನಾವು ಇಲ್ಲಿ ಆಡ್ ಮಾಡಬಾರ್ದು, ಮೈನಸ್ ಮಾಡಬೇಕು. ಓಕೆ, ಡಿಕ್ರೀಸ್ ಆಗಿರೋದಕ್ಕೋಸ್ಕರ ನಾವು ಇಲ್ಲಿ ಫಾರ್ಮುಲಾದಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು, ಯಾಕಂದ್ರೆ ಮೈನಸ್ ಆಗುತ್ತೆ. ಡೆಪ್ರಿಷಿಯೇಟ್ ಅವ್ರು ಕೊಟ್ಟಿದ್ದಾರಲ್ವಾ, ಅದಕ್ಕೆ ನೋಡಿ. ಈಗ ಪಿ ಎಷ್ಟು ಕೊಟ್ಟಿದ್ದಾರೆ, 42,000 ಕೊಟ್ಟಿದ್ದಾರೆ. 1 ಮೈನಸ್ ಆರ್ ಎಷ್ಟು ಕೊಟ್ಟಿದ್ದಾರೆ, 8/100. ಇಲ್ಲಿ n 1 ಅಂತ ಕೊಟ್ಟಿದ್ದಾರೆ. ಸೊ ಬರೆದ್ರು ಬರುತ್ತೆ, ಬರೆದಿದ್ರು ನಡೆಯುತ್ತೆ. ಓಕೆ, ಇಲ್ಲಿ ನೋಡಿ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. 2 4s 2 5 50s. ಇಲ್ಲಿ 42,000 1 ಮೈನಸ್ 4/50 42,000 ಹಾಗೆ ಇಡಿ. ಇಲ್ಲಿ LCM ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಏನು ಬರುತ್ತೆ, 50 ಮೈನಸ್ 4 ಬರುತ್ತೆ. ಸೊ 42,000 ಇಂಟು 50 ಮೈನಸ್ 4 ಎಷ್ಟಾಯಿತು, 46/50. ಓಕೆ, ಇಲ್ಲೇನು ಪವರ್ ಏನಿಲ್ಲಲ್ಲ ಅದಕ್ಕೆ. ಈಗ ನೋಡಿ, ಈಗ 0 0 ಕ್ಯಾನ್ಸಲ್ಸ್, ಮತ್ತೆ 5 ಇಂದ ಕ್ಯಾನ್ಸಲ್ ಮಾಡೋಣ. 5 1s 5, 8s 40, 2 ಉಳಿತು, 5 4s ಅಗೇನ್ 1 0 ಉಳಿತು, ಹಾಗೆ ಇಡಬೇಕು. ಸೊ ಏನು ಉಳಿತು ನಮಗೆ, 840 ಇಂಟು 46 ಉಳಿತು. ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ. 840 ಇಂಟು 46, 6 0s 0, 6 4s 24, 6 8s 48 plus 2 50, 4 0s 0, 4 4s 16, 1 carries, 4 8s 32 plus 1 33, 0 4 6 8 3. ಓಕೆ, ಇಲ್ಲಿ ನೋಡಿ ಎಷ್ಟು ಬಂತು, 38,640. ಅಂದರೆ ಇದೇನಿದು ಆಫ್ಟರ್ 1 year ವ್ಯಾಲ್ಯೂ ಡೌನ್ ಆಗುತ್ತಲ್ಲ, 42,000 ಇರೋದು ಡಿಪ್ರಿಷಿಯೇಟ್ ಆಗಿ ಇಷ್ಟಾಗುತ್ತೆ. ಓಕೆ, ಆನ್ಸರ್ ಇಸ್ ದಿಸ್ ಒನ್. ಇಲ್ಲಿಗೆ ಈ ಎಕ್ಸಸೈಸ್ ಮುಗೀತು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಇನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.